ಈಗ ಆನ್ ದ ವೇ ಜಿಮ್ ಕಾರ್ಬೆಟ್ ಆನ್ ದ ವೇ ಹೋದಾಗ ಇಲ್ಲಿ ನಿಲ್ಸಿದ್ದೀವಿ. ಪಾಮ್ ಹೋಟೆಲ್. ಫೋಟೋಗ್ರಫಿ ಸಿಗ್ತಲ್ಲ ಪುಟ್ಟ. ಅಕ್ಕಲ್ ಹೋಟ್ಲಲ್ಲಿ ಯಾರು ಇಲ್ಲ, ಹೋಟ್ಲಲ್ಲಿ ಯಾರು ಇಲ್ಲ. ನಾವೇ ಮಾಡ್ತಾ ಇರೋದೇ ಈಗಾದ್ರೆ ನಾವೇ ತೆಗ್ಸಿ. ಟೈಮ್ ಪಾಸ್ ಮಾಡಿ ಹೇಳ್ತಾ ಇದ್ದು ಬೆಳಗ್ಗೆ ತಿಂಡಿಗೆ ಪಟ ಪಟ ಅಂತ ತಿನ್ನಕ್ಕೆ. ಅಂಕಲ್ ಹೇಳಿದ್ರು ಊಟ ಇಲ್ಲೇ ನಿಲ್ಸಿ ಅಂತ ನಿಲ್ಸ್ಬಿಟ್ರು. ಈಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ ನಾವು. ಹೊಟ್ಟೆ ಹಸಿತಾ ಇದೆ ಸರಿಯಾಗಿ. ಒಂದು 10 ನಿಮಿಷ ಇದ್ರೆ ಸರಿಯಾಗಿ ಹೋಗಿ ತಿನ್ಬೋದು. ಈ ತರ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ. ಫೈನಲಿ ಖೈರಾ ಡಾಬಾ ಇಲ್ಲಿ ಬಂದು ಸ್ಟಾಪ್ ಮಾಡಿದ್ವಿ. ಅಂದ್ರೆ ಆನ್ ದ ವೇನೇ ಇರೋದು. ಇಷ್ಟೇ ಗಾಳಿ ತುಕ್ಕೊಂಡು ತಗೊಳ್ಳಿ. ಮತ್ತೆ ಮೆಣಸಿನ್ಕಾಯಿ ಹೆಂಗ ಹಾಕ್ಬಿಟ್ಟವ್ರೆ. ಅದೇ ಮೆಣಸಿನ್ಕಾಯಿದ್ದು ಅನ್ಸುತ್ತೆ ಅದು. ಇಲ್ಲಿ ಪಂಜಾಬ್ ಇದ್ರೆಲ್ಲ ಪರೋಟ, ನಮ್ಗೆಲ್ಲ ಬೆಳಗ್ಗೆ ಪರೋಟ ಇಷ್ಟು ಹೇಗೆ ತಿಂದ ಅಭ್ಯಾಸ ಇಲ್ಲ. ಚೋಲೆ ಭಟ್ರು ಅಂತೂ ದೊಡ್ಡದಾಗಿತ್ತು. ಇವರೆಲ್ಲರೂ ಕೈ ಹಾಕಿದ್ಕೆ ಅದು ಮುಗೀತು. ಇಲ್ಲಾಂದ್ರೆ ಅದು ಎಷ್ಟು ಅದು ಆ ಥರ ಎಲ್ಲಿ ಮಾಡ್ತಾರೆ. ನಮ್ಮನೇಲಿ ಚಿಕ್ಕದಾಗ ಮಾಡ್ತಾರೆ. ಅದು ಇಷ್ಟು ದೊಡ್ಡದಾಗಿ ದಪ್ಪ ಇಲ್ಲ. ಈ ದೋಸೆಗೂ ಪರೋಟಾಗೂ ದೋಸೆ ಇಟ್ಟೆ ಬೇರೆ, ಪರೋಟ ಇಟ್ಟೆ ಬೇರೆ. ಈಗ ಇಲ್ಲಿಂದ ಹೊರಟ್ರೆ ನೆಕ್ಸ್ಟ್ ಇನ್ನ ಇವಾಗ ಆಗಲೇ ಟೈಮ್ ಎಷ್ಟಾಯ್ತು? 12 ಆಗಿ ಬಂತು. ಇನ್ನು 4.5 hours ಜರ್ನಿ ಇದೆ ನಮಗೆ. ಮೋಸ್ಟ್ಲಿ 4:15 ಹಾಗೆ ನಾವು ಅಲ್ಲಿ ತಲುಪ್ತೀವಿ. ನೋಡೋಣ ಮಧ್ಯದಲ್ಲಿ ಎಲ್ಲರೂ ಸ್ಟಾಪ್ ಆಗಿ ನೋಡೋಣ. ಮೋಹನ್ ರಸಗುಲ್ಲೆ ವಾಲಿ. ಸೊ ಇದನ್ನೇ ಅವರು ಜಾಮೂನನ್ನ ಅವರು ರಸಗುಲ್ಲ ಅಂತಾರೆ. ನಾವು ಇದು ನಾವೆಲ್ಲ ಜಾಮೂನ್ ಅಂತೀವಿ, ಆದ್ರೆ ಅವರು ಮಲಾಯಲ್ಲಿ ದೇಸಿ ತುಪ್ಪದಲ್ಲಿ ಮಾಡಿರೋದಕ್ಕೆ ರಸಗುಲ್ಲ ಅಂತ. ರಸದಲ್ಲಿ ತಗೊಂಡಿರೋ ಗುಲ್ಲಕ್ಕೆ ರಸಗುಲ್ಲ ಅಂತ. ಫೈನಲಿ ರೆಸಾರ್ಟ್ಗೆ ಬಂದಿದ್ವಿ. ರಿಸೆಪ್ಷನ್ ಯಾರು ಆಚೆನೆ ಬರ್ತಾ ಇಲ್ಲ. ಏನ್ ಕಾಡು ಮಧ್ಯದಲ್ಲಿ ಮಾಡಿಟ್ಟವ್ರೆ. ಸೊ ಚಳಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಅಷ್ಟೇನಿಲ್ಲ, ನಾರ್ಮಲ್ ಆಗಿದೆ. ಇಲ್ಲಿ ಬಿಸಿಲೆಲ್ಲ ಬರೀ ಮಸೂರಿಲಿ ಮಾತ್ರ ಫುಲ್ ನಡ್ಗೋದ್ವಿ. ಇದೊಂದು ರೂಮು. ಎಂಟ್ರಾಗ್ತಿದ್ದಾಗೆ ಇಲ್ಲಿ ಲಗೇಜ್. ಇದು ವಾಶ್ರೂಮ್. ನೆಕ್ಸ್ಟ್ ಇದು 4 ಜನಕ್ಕೆ, ಬಟ್ ಇಷ್ಟೇ ಸಿಟ್ಟಿಂಗ್ ಏರಿಯಾ. ಇದು ಸಿಟ್ಟಿಂಗ್ ಏರಿಯಾನೇ. ಇದನ್ನ ಸೋಫಾ ಕಮ್ ಬೆಡ್ ಅದು. ಇದು ಆಚೆ ಕಡೆ. ಆದ್ರೆ ಇಲ್ಲಿ ಡೋರ್ನ ಯಾವಾಗಲೂ ಲಾಕ್ ಮಾಡಿ ಇಟ್ಕೋಬೇಕಂತ, ಇಲ್ಲಾಂದ್ರೆ ಕೋತಿಗಳು ಬರೋ ಚಾನ್ಸಸ್ ಇದೆ. ಸಿಟ್ಟಿಂಗ್ ಏರಿಯಾ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಕೊಂಡು ಓ ಇಲ್ಲೂ ಬೇರೆ ಬೇರೆ ತರ ಇದೆ. ಅಲ್ಲೂ ಇದೆ. ಇದು ಮಕ್ಳಿಗೆ ಬೇಬಿ ಪೂಲ್. ಇಲ್ಲಿ ಇಲ್ಲಿ ಸ್ಪಾ ಕೂಡ ಇದೆ. ಇವರೇ ಕರ್ಮಾ ಗ್ರೂಪ್ ಚೇರ್ಮನ್. ಈ ಕರ್ಮಾ ಗ್ರೂಪ್ಸ್ಗಳು ಜಾನ್ ಸ್ಪೆನ್ಸ್. ಇವನೇ. ಇದು ಬಂದು ಆಕ್ಟಿವಿಟಿ ಏರಿಯಾ. ಟೇಬಲ್ ಟೆನ್ನಿಸ್, ಸ್ನೂಕರ್, ಫೂಸ್ಬಾಲ್. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ನಾವೆಲ್ಲ ನೈನಿತಾಲ್ಗೆ ಹೋಗಿ ರೆಡಿ ಆಗ್ತಾ ಇದ್ದೀವಿ. ಹಿಂದೆ ನನ್ನ ತಂಗಿ ರೆಡಿ ಆಗ್ತಾ ಇದ್ಲ. ಹಾಯ್ ಐಶು. ಆಚೆ ನಮ್ಮಮ್ಮ ನಿಂತ್ಕೊಂಡಿದ್ದಾರೆ. ನಮ್ಮ ಡ್ಯಾಡಿ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಂಕಲ್ ಎಲ್ಲ ಆಚೆ ಇದ್ದಾರೆ. ಚೀಸ್ ಚಿಲ್ಲಿ ಟೋಸ್ಟ್.
ಎಲ್ರು ಇಡ್ಲಿ ಮಾಡ್ಬಿಟ್ಟು ನಮ್ಮ ಹತ್ರ ಫ್ರೆಂಚ್ ಟೋಸ್ಟ್ ಐಶು ನಮ್ದು ಚಿಲ್ಲಿ ಟೋಸ್ಟ್ ಐಶು ಫ್ರೆಂಚ್ ಟೋಸ್ಟ್. ಈಗ ತಿಂಡಿ ಎಲ್ಲ ಮುಗಿಸಿ ಈಗ ನೈನಿತಾಲ್ಗೆ ಹೊರಡ್ತಾ ಇದೀವಿ ನಾವು. ಒಬ್ಬೊಬ್ರು ಎಪ್ಸಿ ಕರ್ಕೊಂಡ್ ಬರೋಷ್ಟ್ರಲ್ಲಿ ಸಾಕಾಗೋಗುತ್ತೆ. ಅದು ನಮ್ಮಪ್ಪನ ನಮ್ಮಮ್ಮನ ಒಂದ್ಸಲ ಐಶುನಂತೂ ಇವ್ರನ್ನೆಲ್ಲ ಎಬ್ಸಿ, ಆಮೇಲೆ ಆಂಟಿ ಒಂದ್ಸಲ, ಅಂಕಲ್ ಒಂದ್ಸಲ, ಅದೆಲ್ಲ ಆಪೋಸಿಟ್. ಸಾಕು ಸುಮ್ಮನೆ. ಒಬ್ರು ಬಂದ್ರೆ ಒಬ್ರು ಬರಲ್ಲ, ಒಬ್ಬೊಬ್ರು ಎಬ್ಸಿ ಎಲ್ರು ಒಂದೇ ಕಡೆ. ಅದು 6 ಜನಕ್ಕೆ ಅಷ್ಟೇ ಈ ಪರಿಸ್ಥಿತಿ. ಇನ್ನು 10 ಜನ ಹತ್ರ ಹೋಗ್ಬಿಟ್ರೆ ಮುಗಿತ್ತು. ಏನ್ ಹೊಡಿತಾ ಇದೀಯಾ? ವಿಡಿಯೋ ಮಾಡಿಸ್ಕೊಳಕ್ ಹೊಡ್ಸ್ಕೊತಾ ಇದ್ದಾಳೆ. ಓ ವಾಪಸ್ ಹೊಡಿತಿದ್ಲು. ನಾನೇನು ಹೊಡಿಯೋದೇ ಇಲ್ಲ ಅವಳಿಗೆ. ಅವಳ ಹತ್ರ ಹೊಡಿಸ್ಕೊತೀನಿ ಅಷ್ಟೇ, ನಾನು ಅವಳಿಗೆ ಹೊಡಿಯಕ್ ಹೋಗಲ್ಲ. ನೋಡಿದ್ರೆ ಗೊತ್ತಾಗುತ್ತೆ ಯಾರು ಹೊಡಿಯೋದು. ಅದಕ್ಕೆ ಎಲ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ, ಪಾಪ ಹುಡ್ಗಿ ಚಿಕ್ಕೋಳು ಅಂತಲ್ಲ, ಮೋಸ ಹೋಗ್ಬಿಡ್ತಾರೆ. ನೈನಿತಾಲ್ಗೆ 8 ಕಿಲೋಮೀಟರ್ಸ್ ಇನ್ನೂ ಇರೋ ಸಮಯದಲ್ಲಿ ಅದಕ್ಕೆ ಮುಂಚೆ ಒಂದು ವಾಟರ್ ಫಾಲ್ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಒಬ್ಬೊಬ್ರಿಗೂ 50 ರೂಪೀಸ್ ಟಿಕೆಟ್. ಮಳೆಗಾಲ ಇಲ್ವಲ್ಲ, ಅದಕ್ಕೆ ಕಮ್ಮಿ ಇದೆ. ಒಳ್ಳೆ ಟ್ರೆಕ್ಕಿಂಗ್ ತರ ಹೋಗಿದೆ. ಮೇಲೆ ಅದೇ ಮೆಟ್ಲುಗಳು ಇಟ್ಟಿದ್ದಾರೆ ಇಲ್ಲಿ. ಎಷ್ಟು ವರ್ಷಗಳದೆ ಅದು ಹಳೇ ಕಾಲದ ಬಸ್ ಬಿದ್ದೋಗಿದೆ. ಇಷ್ಟನಾ? ಇದು ನೋಡಕ್ಕೆ 50 ರೂಪಾಯಿ. ಇಲ್ಲಿ ವಾಟರ್ ಫಾಲ್ಸ್ ಅಂದ್ರೆ ಮೇಲಿಂದ ಏನಿಲ್ಲ, 50 ರೂಪೀಸ್ ರೇಟ್ ಇದ್ರೆ ಬೇಕಾದ್ರೆ ನೀವು ಈಗ ನೋಡು ಕೂಡ ಮಾಡ್ಬೋದು. ಟೈಮ್ ಇದೆ ಅಂದ್ರೆ ಎಲ್ಲಾದ್ರೂ ನೋಡ್ಕೊಂಡು ಹೋಗ್ಬೋದು. ಮಳೆ ಬಂದಿದ್ರೆ, ಮಳೆಯ ಕಾಲದಲ್ಲಿ ಬಂದಿದ್ರೆ ಇನ್ನೂ ಜೋರಾಗಿ ಇರ್ತಾ ಇತ್ತೇನೋ. ಬಟ್ ಈಗ ಇಷ್ಟ ಇರೋದು 10 ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ 12:15 ನಾವು ನೈನಿತಾಲ್ ಬಂದು ತಲುಪಿದ್ದೀವಿ. ಈಗ ನಾವು ನೈನೋ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲ, ಇಲ್ಲಿ ಜಾಗಗಳು ಅಕ್ಕಪಕ್ಕನೇ ಇದೆ, ಹಂಗೆ ನಡ್ಕೊಂಡೇ ಹೋಗ್ಬಿಡ್ಬೋದು ಅಂತ. ಕಾರ್ ಪಾರ್ಕಿಂಗ್ ಹತ್ರ ಗುರುದ್ವಾರ, ಆಮೇಲೆ ಎಲ್ಲ ಶಾಪಿಂಗ್ ಇದೆ. ಇದು ಟಿಬೆಟನ್ ಮಾರ್ಕೆಟ್. ಈ ದೇವಸ್ಥಾನ ನೈನಾ ದೇವಿ. ಫಸ್ಟ್ ಎಂಟರ್ ಆಗ್ತಾ ಇದ್ದಂಗೆ ಆಂಜನೇಯನ ಮೂರ್ತಿ, ಆಂಜನೇಯ ದರ್ಶನ ಆಗುತ್ತೆ. ದಶಾವತಾರ ಮಂದಿರ ಇದೆ. ಇದು ನೈನಾ ದೇವಿ ನವಗ್ರಹ ಮಂದಿರ. ನೆಕ್ಸ್ಟ್ ಬಂದ್ಬಿಟ್ಟು ರಾಧಾ ಕೃಷ್ಣ. ಇದು ದಶಾವತಾರ, ಮತ್ಸ್ಯ, ವಾರಾಹ. ವರಾಹನವ್ರು ಬಾರಾಹ ಅಂತ ಬರ್ದವ್ರೆ. ಫಸ್ಟ್ ಮತ್ಸ್ಯ, ಟಾಟಾಯ್ಸ್, ಆಮೇಲೆ ಬೋರ್, ವೈಲ್ಡ್ ಬೋರ್, ಆಮೇಲೆ ನರಸಿಂಹನ ಅವತಾರ, ವಾಮನ ಅವತಾರ. ಇಲ್ಲಿ ವಾನೆಲ್ಲ ಬಾಪ ಅಂತ ಹಾಕೋರಲ್ಲ. ಪರಶುರಾಮ್, ರಾಮ, ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ. ಹಿಂದೆ ನೈನಿತಾಲ್ ಲೇಕ್, ಅದ್ರ ಸುತ್ತ ಮನೆ, ಬೆಟ್ಟ ಗುಡ್ಡ. ಇಲ್ಲೇ ನೈನಾದೇವಿ ದೇವಸ್ಥಾನ. ಸೊ ಇಲ್ಲೆಲ್ಲ ಪುರಿ ಎಲ್ಲ ಆಗ್ತಾ ಇರೋದಕ್ಕೆ ಮೀನೆಲ್ಲ ಇಲ್ಲೇ ಬೋಟಿಂಗ್ ರೆಡಿ. ಅವ್ರ 3 ಜನ ಸಪ್ರೇಟ್, ನಾವು 3 ಜನ ಸಪ್ರೇಟ್. अಷ್ಟೊಂದು ಡೀಪ್ ಇರುತ್ತಾ? पानी जो है प्यूरिफाई होकर सप्लाई जा रहा है पूरी नैनीताल। अच्छा, इसलिए इसमें मोटर बोट अलाउड है, पानी गंदा हो जाता है। अच्छा, यही पानी पूरा नैनीताल में जाता है, इसीलिए इसमें मोटर बोट अलाउड है, स्विमिंग अलाउड है, खाना पीना ले जाना इसमें खाना अलाउड है, क्योंकि अभी ऑक्सीजन है सस्ता कहने का मतलब 2000। हाय बबी, घुमाने का पैसा मिलता था जितना घुमाएगा 222 बोट है यहाँ पे 222। और के हाल है ठीक ठाक था, ये कहते हैं ठीक ठाक हो, हाल हो रहे हैं
ಕುಮಾವನಿ ಭಾಷೆ. ये हमारी कुमाऊनी भाषा इधर ही ಈಗ ನಮ್ಮಪ್ಪ ಒಬ್ರೆ ಅವ್ರು ಓಡ್ಸಕತ್ತ ಹೋಗ್ತಾರೆ. ನಮ್ಮಪ್ಪನೇ ಫುಲ್ ಒಂದು ಅರ್ಧ ರೌಂಡ್ ಅವರೇ ದೋಣಿನ ಓಡಿಸ್ಕೊಂಡು ಹೋದ್ರು. ಸೊ ಇಟ್ ವಾಸ್ ಫಸ್ಟ್ ಟೈಮ್ ಅವ್ರು ಓಡಿಸಿದ್ದು, ಅವ್ರಿಗೂ ಖುಷಿ ಆಗೋಯ್ತು. ಯಾಕೆ ಲಾಸ್ಟಲ್ಲಿ ಬಿಟ್ಬಿಟ್ರಿ? ಲಾಸ್ಟಲ್ಲಿ ಯಾಕೆ ಬಿಟ್ಬಿಟ್ರಿ? ಓ ಕೊಟ್ರಿ ಆಯ್ಪಂಗು. ಓ ನನ್ನೂ ಯಾರು ಕೂತ್ಕೊಂಡು ಓಡಿಸ್ತಾ ಇದಾರಲ್ಲ ಅನ್ನೋ ಖುಷಿ. ನಿಮ್ಗೆ ಎಲ್ಲ ಕಷ್ಟನೇ, ಬಟ್ ಓಕೆ, ಬಟ್ ಪ್ರಾಕ್ಟೀಸ್ ಆಗಬೇಕು. ಬಟ್ ಇವೆಲ್ಲ ಒಳ್ಳೆ, ಆಮೇಲೆ ಅದು ತಿರ್ಕತ್ತದೆ ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಅಲ್ಲಿ ಹಾಕಿ ಹಿಂಗೆ ಎಳಿಬೇಕು. ಹಿಂಗೆ ಹೋಗ್ಬೇಕು, ಜಿಮ್ ಮಾಡ್ಬೇಕು. ಸೊ ಇವಾಗ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಮಾಲ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಫುಲಿ ಬೇಕಾಗಿರೋ ವಸ್ತುಗಳೆಲ್ಲ ಸಿಗುತ್ತೆ ಆಕ್ಚುಲಿ ಮಸೂರಿ ಮಾಲ್ ರೋಡ್ ತುಂಬಾ ಚೆನ್ನಾಗಿರೋದು ನೈನಿತಾಲ್ ಮಾಲ್ ರೋಡ್ಗಿಂತ. ಅನ್ಫಾರ್ಚುನೇಟ್ಲಿ ನಮ್ಗೆ ಅಲ್ಲಿ ಶಾಪ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲಿ ಹುಡುಕಿದ್ವಿ ಏನು ಅಷ್ಟು ಚೆನ್ನಾಗೂ ಇಲ್ಲ, ಫುಲ್ ಕಾಸ್ಟ್ಲಿ ಬೇರೆ. ಇವಾಗ ನೈನಿತಾಲ್ ಎಲ್ಲ ನೋಡಿಕೊಂಡು ವಾಪಸ್ ಹೋಗ್ತಾ ಇದೀವಿ ಈಗ ನಮ್ಮ ರೆಸಾರ್ಟ್ಗೆ. ಇಲ್ಲಿ ನೈನಿತಾಲೆಲ್ಲ ಮುಂಚೆ ಹೇಳಿದಾಗ ಮಾಲ್ ರೋಡ್ ಅಷ್ಟೇನು ಚೆನ್ನಾಗಿಲ್ಲ, ಟಿಬೆಟನ್ ಮಾರ್ಕೆಟ್ ಎಲ್ಲ ಚೆನ್ನಾಗಿರೋದು. ಮಾಲ್ ರೋಡು ಒಂದು 2-3 ಅಂಗಡಿ ಅಷ್ಟೇ ಚೆನ್ನಾಗಿರೋದು. ಸೊ ಇಲ್ಲೇನೋ ನೈನಿತಾಲ್ ಬಂದರೆ ಶಾಪಿಂಗ್ ಮಾಡ್ಬೇಕಂದ್ರೆ ಟಿಬೆಟನ್ ಮಾರ್ಕೆಟಲ್ಲೇ ಮಾಡ್ಬೇಕು ನೀವು. ಅಲ್ಲಿ ವೆರೈಟೀಸು ಇದೆ, ಆಪ್ಷನ್ಸು ಜಾಸ್ತಿ ಸಿಗುತ್ತೆ. ರೆಡಿ ಆಗೈತೆ ಈಗ ಹೊರಡೋಕ್ಕೆ. ಎಲ್ಲ ಪ್ಯಾಕಿಂಗ್ ಆಗಿ ಎಲ್ಲ ರೆಡಿಯಾಗಿದ್ದೀವಿ. ನಮ್ಮಮ್ಮ ಇಲ್ಲಿ ಅದೇನೋ ಕೇಳಿಸ್ಕೊಂಡು ಕೂತವ್ರೆ. ಏನು ಕೇಳಿಸ್ಕೊತಾ ಇದ್ದೀವಿ ಮಮ್ಮಿ? ಏನೋ ದೇವ್ರ ಕತೆ. ಸೊ ಎಲ್ಲ ಪ್ಯಾಕಿಂಗ್ ಮಾಡಿ, ನನ್ನ ತಂಗಿದೊಂದು ಲಾಸ್ಟ್ ಪ್ಯಾಕಿಂಗ್ ಇದೆ. ಇಷ್ಟೊತ್ತು ಮಳೆ ಎಲ್ಲ ಇರಲಿಲ್ಲ, ಈಗ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊದಲು ನಾವು ಹೋಗ್ತಾ ಇದ್ದೀವಿ ಅಂತ ಆಕಾಶ ಕಣ್ಣೀರು ಆಗ್ತಾ ಇದೆ ಅಲ್ವಾ ಇಶು? ನೋಡಿ, ಇಷ್ಟು ದಿನ ಮಳೆನೇ ಇರಲಿಲ್ಲ ಇಲ್ಲಿ, ಸಡನ್ ಆಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ರಾತ್ರಿಯಿಂದ. ಈಗ ನಮ್ಮ ಆಂಟಿ ಅಂಕಲ್ ಎಲ್ಲ ಹೋಗಿದ್ದಾರೆ ಮಾತಾಡೋಕ್ಕಂತ. ನಮ್ಮಪ್ಪನೂ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಎಲ್ಲೋ ಹೋಗಿದ್ದಾರೆ ಅಂದರೆ ಪಾಗ್ ಹೋಗಿದ್ದಾರೆ. 10 ಕಾಲಾದ್ರೂ ಬಂದಿಲ್ಲ. ನಮ್ಗೆ ಹೊರಡಬೇಕಾಗಿದೆ. ನಾವು 3 ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ತಂಗಿ ಒಳಗಡೆ ಇದ್ದಾಳೆ, ನಾವಿಬ್ರು ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ನೋಡ್ಬೋದು. ಮಳೆ ಜೋರಾಗಿ, ಮಳೆ ಹನಿ ಥರ ಬರ್ತಾ ಇರೋದ್ರಿಂದ ಫುಲ್ ಎಲ್ಲೂ ಜಾಮ್ ಆಗದೆ ಇರಲಿ, ಪಟ್ ಅಂತ ಬೇಗ ಸೇರ್ಕೊಂಡ್ಬಿಡೋಣ ಅಂತ ಇದ್ದೀವಿ ಏರ್ಪೋರ್ಟ್ಗೆ. ಅಲ್ಲಿ ಏರ್ಪೋರ್ಟಲ್ಲಿ ಏನಾದ್ರು ಮಳೆ ಬಂದರೆ ಅಲ್ಲೂ ಫ್ಲೈಟ್ ಡಿಲೇ ಆಗೋ ಚಾನ್ಸಸ್ ಇದೆ. ಹೋಪ್ ಫಾರ್ ದ ಬೆಸ್ಟ್. ಆದಷ್ಟು ಬೇಗ ಬ್ಯಾಂಗ್ಳೂರ್ ತಲುಪಿದ್ರೆ ಸಾಕು ಅನ್ಸ್ಬಿಟ್ಟಿದೆ. ಓಕೆ ಹೋಗಿ. ಏರ್ಪೋರ್ಟ್ ಎಷ್ಟು ಚಿಕ್ಕದಾಗಿದೆ. ಫೈನಲಿ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ.